ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಮುಂಜಾನೆ ನಿಮಗೆ ಹೇಗಿದೆ? ಸಂತೋಷವಾಗಿ ಇದ್ದೀರಾ? ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿಯುಳ್ಳಂತ ದೇವರು, ಬಹಳ ಅಕ್ಕರೆಯುಳ್ಳಂತ ದೇವರು. ಆ ಅಕ್ಕರೆಯನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಈ ದಿನ ನೀವು ಅದನ್ನು ಅರ್ಥ ಮಾಡಿಕೊಂಡರೆ ನೀವು ಭಯಪಡದೆ ಧೈರ್ಯವಾಗಿ ಸಂತೋಷವಾಗಿ ಇರುವಿರಿ. ಇಲ್ಲಿ ಮರ ಇದೆ ಎಂಬುದಾಗಿ ನೋಡುತ್ತಾ ಇದ್ದೀರಾ? ಅಮೆರಿಕ ದೇಶದಲ್ಲಿ ಒಂದು ಮನೆಯ ಮುಂದೆ ಇರುವಂತ ಒಂದು ಮರ. ಹಿಂದೆ ಎಲ್ಲ ಮರಗಳು ಕಾಣುತ್ತಾ ಇದೆ ಅಲ್ಲ, ಬಹಳ ಸುಂದರವಾಗಿ ಮರಗಳನ್ನು ಬೆಳೆಸಿ ಸಮೃದ್ಧಿಯಾಗಿ ಇಟ್ಟುಕೊಂಡಿದ್ದಾರೆ. ಅಮೆರಿಕ ದೇಶದ ಅನೇಕ ಮನೆಗಳಲ್ಲಿ ಈ ರೀತಿ ಮರಗಳಲ್ಲಿ ಹಿಂದೆ ನೋಡುತ್ತಿರಲ್ಲ, ಒಂದು ಚಿಕ್ಕ ಗೂಡಿನಂತೆ ನೇತಾಡುತ್ತಿದೆ. ಅದರಲ್ಲಿ ನೀರನ್ನು ಹಾಕಿ ಇಡುವರು, ಕೆಲವೊಂದು ಧಾನ್ಯಗಳನ್ನು ಹಾಕಿ ಇಡುವರು. ಯಾಕೆಂದರೆ ಪಕ್ಷಿಗಳ ಶಬ್ದ ಕೇಳುತ್ತಾ ಇದೆಯಾ? ಪಕ್ಷಿಗಳು ಬಂದು ಆ ಧಾನ್ಯಗಳನ್ನು ತಿಂದು ನೀರನ್ನು ಕುಡಿಯುತ್ತವೆ. ಅಂದರೆ ಸಂಬಂಧವೇ ಇಲ್ಲದೆ ಇರುವಂತ ಒಂದು ಪಕ್ಷಿ. ಈ ಮನೆಗೂ ಪಕ್ಷಿಗೇನಾದ್ರೂ ಸಂಬಂಧ ಇದೆಯಾ? ಇಲ್ಲ. ದೇವರಿಂದ ಸೃಷ್ಟಿಸಲ್ಪಟ್ಟಂತ ಪಕ್ಷಿಗಳು. ಅದಕ್ಕೂ ಕೂಡ ಆಹಾರ, ನೀರನ್ನು ಕೊಡಬೇಕು ಎಂಬುದಾಗಿ ಈ ರೀತಿ ಇಡುತ್ತಾರೆ. ಈ ಸ್ಥಳದಲ್ಲಿ ಈ ರೀತಿ ಎಲ್ಲೆಲ್ಲ ಇಟ್ಟಿದ್ದಾರೋ ಅಲ್ಲೆಲ್ಲ ಪಕ್ಷಿಗಳು ಬಂದು ಆಹಾರವನ್ನು ತಿಂದು ನೀರು ಕುಡಿದು ಹೋಗುತ್ತವೆ. ಒಂದು ಅಕ್ಕರೆ ಅಂದ್ರೆ ಹಾರಾಡುವಂತ ಪಕ್ಷಿಗಳ ಮೇಲೆ ಕೂಡ ದೇವರು ಅಕ್ಕರೆ ಉಳ್ಳವರು. ಅದನ್ನು ಕಾಪಾಡಲು, ಪರಾಂಬರಿಸಲು ಅರಿತಿರುವಂತ ದೇವರು. ನಿಮ್ಮನ್ನು ಕಾಪಾಡುವುದಿಲ್ಲವಾ? ನಿಮ್ಮನ್ನು ಪರಾಂಬರಿಸುವುದಿಲ್ಲವಾ? ನಿಮ್ಮ ಕುರಿತು ಆತನ ಪ್ರೀತಿಯು ಅಕ್ಕರೆಯುಳ್ಳಂತ ದೇವರು. ಯಾಕೆ ಅವಶ್ಯಕತೆಗಳ ಕುರಿತು ಕಂಗಾಲಾಗಿದ್ದೀರಿ? ಪಕ್ಷಿಗಳನ್ನು ನೋಡಿರಿ, ಅದು ಕಂಗಾಲಾಗುವುದಾ? ಇಂದು ಊಟಕ್ಕೆ ಏನ್ ಮಾಡುವುದು, ನೀರಿಗೆ ಏನ್ ಮಾಡುವುದು ಎಂಬುದಾಗಿ ಕಂಗಾಲಾಗುತ್ತದಾ? ಇಲ್ಲ. ಯಾರ ಮೂಲಕವಾದರೂ ಹೇಗಾದ್ರೂ ದೇವರು ಪೋಷಿಸಿ ನಡೆಸುತ್ತಾರಲ್ವಾ, ಅದೇ ರೀತಿಯಾಗಿ ನಿಮ್ಮನ್ನು ನಡೆಸುವರು. ಸರಿ, ಇಂದು ದೇವರು ನಿಮಗೊಂದು ಮಾತು ಕೊಡುತ್ತಾರೆ. ಏನು ಮಾತು ಗೊತ್ತಾ? ಯೆರೆಮೀಯ 1ನೇ ಅಧ್ಯಾಯ 8ನೇ ವಾಕ್ಯ. ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂದು ದೇವರು ಹೇಳುತ್ತಾರೆ. ನಮ್ಮನ್ನು ಕಾಪಾಡಿ ಉದ್ಧರಿಸುವುದರಲ್ಲಿ ಅಕ್ಕರೆಯುಳ್ಳ ದೇವರು. ನಿಮ್ಮ ಮಕ್ಕಳನ್ನು ಸ್ಕೂಲಿಗೆ ಕಳುಹಿಸುವಾಗ ಅವರು ಸುರಕ್ಷಿತವಾಗಿ ಭದ್ರವಾಗಿ ಹೋಗಿ ಬರಬೇಕೆಂದು ನೀವೊಂದು ಗಾಬರಿಯಿಂದ ಕಳಿಸುತ್ತೀರಲ್ಲ, ಸಾಯಂಕಾಲ ಬರುವುದು ಸ್ವಲ್ಪ ತಡವಾದರೂ ಗಾಬರಿ ಆಗುತ್ತದೆ, ನನ್ನ ಮಗು ಸುರಕ್ಷಿತವಾಗಿ ಬರಬೇಕು ಎಂಬುದಾಗಿ. ಹೆತ್ತವರು ತಮ್ಮ ಮಕ್ಕಳು ಎಲ್ಲೇ ಹೊರಗೆ ಟ್ರಾವೆಲ್ ಮಾಡಿದರೂ ಕೂಡ ಅವರು ಸುರಕ್ಷಿತವಾಗಿ ಬರಬೇಕು ಎಂದು ಯೋಚಿಸುತ್ತೇವೆ. ಯಾಕೆಂದರೆ ಲೋಕದಲ್ಲಿ ಅನೇಕ ಆಪತ್ತುಗಳು ಇವೆ, ವಿಪತ್ತುಗಳು ಬರುತ್ತವೆ. ಮನುಷ್ಯರಿಂದ ಬರುವಂತ ಆಪತ್ತುಗಳು, ಪ್ರಕೃತಿಯಿಂದ ಬರುವಂತ ಆಪತ್ತುಗಳು, ಎಷ್ಟು ವಿಧವಾದ ಆಪತ್ತುಗಳು ನಮ್ಮನ್ನು ಸುತ್ತುವರೆದಿವೆ. ಪ್ರತಿನಿತ್ಯವೂ ನಾವು ಕಾಪಾಡಲ್ಪಡುವುದು ದೇವರ ಕೃಪೆ ಎಂಬುದನ್ನು ನಾವು ಮರೆತು ಬಿಡಬಾರದು. ಹಾಗಾಗಿ ದೇವರು ಹೇಳುತ್ತಾರೆ, ನಿನ್ನನ್ನು ಕಾಪಾಡಿ ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನೋ. ನಿನ್ನ ಸಂಗಡ ಇದ್ದೇನಲ್ಲ, ನಿನಗೆ ರಕ್ಷಣೆಯ ಸಂತೋಷವನ್ನು ಕೊಡುವುದು ಮಾತ್ರವಲ್ಲ, ಆಪತ್ತುಗಳಿಗೆ ತಪ್ಪಿಸಿ ನಿನ್ನನ್ನು ಕಾಪಾಡುವೆನೆಂದು ದೇವರು ಹೇಳುತ್ತಾರೆ. ಇತ್ತೀಚೆಗೆ ವಿಮಾನದ ಅನೇಕ ಅಪಘಾತಗಳು, ಅನೇಕ ನಾಶನಗಳು, ವಿಮಾನದಲ್ಲಿ ಹೋಗುವಾಗ ಮಧ್ಯದಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿ ತುರ್ತು ಭೂಸ್ಪರ್ಶ ಮಾಡಿದರು. ಈ ರೀತಿ ಹಲವಾರು ಸುದ್ದಿಗಳನ್ನು ನಾವು ನೋಡುತ್ತಾ ಇದ್ದೇವಲ್ಲ. ಹಾಗಾಗಿ ವಿಮಾನ ಪ್ರಯಾಣವೇ ಅನೇಕರಲ್ಲಿ ಈಗ ಭಯವನ್ನು ಹುಟ್ಟಿಸಿದೆ. ಸೇವೆ ಮಾಡುವಂತ ನಮ್ಮ ಜೀವಿತದಲ್ಲಿ ಅರ್ಧ ಪ್ರಯಾಣದಲ್ಲೇ ಕಳೆಯುತ್ತದೆ. ಅನೇಕ ಸಂದರ್ಭಗಳಲ್ಲಿ ವಿಮಾನದಲ್ಲಿ ಪ್ರಯಾಣಿಸಬೇಕಾದ ಪರಿಸ್ಥಿತಿ, ಅನೇಕ ಸಂದರ್ಭಗಳಲ್ಲಿ ದೇವರು ಕಾಪಾಡಿದ್ದಾರೆ. ಒಮ್ಮೆ ಸೌತ್ ಕೊರಿಯಾಗೆ ಹೋಗಿ ಹಿಂತಿರುಗಿ ಬರುವಾಗ ಸಿಂಗಪೂರ್ನ ವಿಮಾನ, ಅದರಲ್ಲಿ ಪ್ರಯಾಣ ಮಾಡುತ್ತಾ ಇದೆ. 30,000 ಅಡಿ ಎತ್ತರದಲ್ಲಿ ವಿಮಾನ ಹಾರುತ್ತಾ ಇದೆ. ಸ್ಕ್ರೀನ್ ನಲ್ಲಿ ಅದನ್ನೆಲ್ಲ ತೋರಿಸುತ್ತಾರೆ, ಎಷ್ಟು ಸ್ಪೀಡ್, ಎಷ್ಟು ಎತ್ತರ ಎಂಬುದಾಗಿ. ದಿಢೀರೆಂದು ಮಧ್ಯ ಆಕಾಶದಲ್ಲಿ ದಡದಡ ಎಂದು ವಿಮಾನ ಕೆಳಗೆ ಇಳಿಯುತ್ತಾ ಇದೆ. ದಡದಡ ಎಂದು ಈ ರೀತಿ ಕೆಳಗೆ ಇಳಿಯುತ್ತಾ ಇದೆ. ನಾನು ಸ್ಕ್ರೀನ್ ಅನ್ನು ನೋಡಿದರೆ 10,000 ಅಡಿ ಹಾಗೆ ಕೆಳಗೆ ಇಳಿಯಿತು. 10,000 ಅಡಿ ತಕ್ಷಣ ಒಂದು ನಿಮಿಷದಲ್ಲಿ ಇಳಿದರೆ ಹೇಗಿರುತ್ತದೆ? ಎಲ್ಲರೊಳಗೊಂದು ರೀತಿ ಮರಣ ಭಯ, ಹೃದಯವೇ ಹೊರಗೆ ಬಂದಂತೆ ಅನಿಸಿತು. ಅಷ್ಟೇ, ನನ್ನ ಓಟ ಮುಗಿಯಿತು ಎಂಬುದಾಗಿ ನಾನು ಕೂಡ ಭಾವಿಸಿದೆ. ಆದರೆ ತಕ್ಷಣವೇ ಪುನಃ ಅದು ಹಾಗೆ ಮೇಲೆ ಏರಿತು. ಪುನಃ ನಾರ್ಮಲ್ ಆಗಿ ಹಾರಲು ಆರಂಭವಾಯಿತು. ಎಲ್ಲರೊಳಗೂ ಒಂದು ರೀತಿ ಬಹಳ ನಿಶ್ಶಬ್ದ, ಮೌನ, ನಿಶ್ಶಬ್ದ ಎಂದು ಹೇಳುತ್ತಾರಲ್ಲ ಆ ರೀತಿ. ನಂತರ ಪೈಲಟ್ ಮಾತನಾಡಿದರು, ಈ ರೀತಿ ಒಂದು ಸಮಸ್ಯೆ, ಅದನ್ನು ನಾವು ದಾಟಿ ಬಂದಿದ್ದೇವೆ ಎಂಬುದಾಗಿ. ಅನೇಕ ವಿಧದ ಆಪತ್ತುಗಳು. ಒಮ್ಮೆ ಅನೇಕ ವರ್ಷಗಳ ಹಿಂದೆ ಅಮೆರಿಕಾಗೆ ಹೋದಾಗ ಲಾಸ್ ವೇಗಸ್ ಪಟ್ಟಣ, ಅದೊಂದು ಬಹಳ ದೊಡ್ಡ ಪಟ್ಟಣ. ಅದರ ಮೇಲೆ ವಿಮಾನ ಹಾರುತ್ತಾ ಇದೆ, ನಾನು ನೋಡುತ್ತಾ ಇದ್ದೇನೆ. ಅದು ಬಹಳ ದೊಡ್ಡ ಪಟ್ಟಣ. ದಿಢೀರೆಂದು ಒಂದು ಬಿರುಗಾಳಿ ಬೀಸಿತು. ನೋಡಿರಿ, ನೇರವಾಗಿ ಹೋಗುತ್ತಿದ್ದಂತ ವಿಮಾನ ಹಾಗೆ ಹೀಗೆ ತಿರುಗಿ ಬಂದ ದಾರಿಗೆ ಅದು ಹಿಂತಿರುಗಿ ಬಿಟ್ಟಿತು. ಅಷ್ಟರ ಮಟ್ಟಿಗೆ ಆ ಬಿರುಗಾಳಿ. ವಿಮಾನ ಬಿರುಗಾಳಿಯಿಂದ ಈ ರೀತಿ ತಿರುಗುತ್ತಾ ಇದೆ. ನಾನು ನೋಡುತ್ತಾ ಇದ್ದೇನೆ. ನಾನು ಕಿಟಕಿ ಪಕ್ಕದಲ್ಲಿ ಕೂತಿದ್ದೆ. ನನ್ನ ಸ್ನೇಹಿತರೊಬ್ಬರು ಪಕ್ಕದಲ್ಲಿ ಇದ್ದರು. ನಾನು ಹೇಳಿದೆ, ನಮ್ಮ ಸೇವೆ ಮುಗಿಯಲಿದೆ ಬ್ರದರ್, ನಾವು ದೇವರ ರಾಜ್ಯಕ್ಕೆ ಹೋಗಲಿದ್ದೇವೆ ಎಂಬುದಾಗಿ. ಅಷ್ಟರ ಮಟ್ಟಿಗೆ ಒಂದು ಬಿರುಗಾಳಿ. ಆದರೆ ಕೆಲವೇ ಕ್ಷಣಗಳಲ್ಲಿ ನಾರ್ಮಲ್ ಆಯಿತು. ಪುನಃ ವಿಮಾನ ತಿರುಗಿಸಿಕೊಂಡು ಅವರು ಇಳಿಸಿದರು.
ಯಾವ ಸಮಯದಲ್ಲಿ ಹೇಗೆ ಆಪತ್ತು ಬರುತ್ತದೆ ಎಂಬುದಾಗಿ ತಿಳಿಯೋದು. ಗಾಳಿಯಿಂದ ಬರಬಹುದು, ದಿಢೀರೆಂದು ಪ್ರಕೃತಿ ವಿಕೋಪದಿಂದ ಬರಬಹುದು, ಈ ರೀತಿ ಎಷ್ಟು ಆಪತ್ತುಗಳು. ಆದರೆ ದೇವರು ಹೇಳುತ್ತಾರೆ, ನಿನ್ನನ್ನು ಕಾಪಾಡಿ ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನೋ. ನನ್ನೊಂದಿಗೆ ಅವರು ಇರುವುದರಿಂದಲೇ ಇದುವರೆಗೂ ನನ್ನನ್ನು ಕಾಪಾಡಿ ನಡೆಸಿದ್ದಾರೆ. ನನ್ನ ಸಾಮರ್ಥ್ಯಗಳು, ನನ್ನ ಭಕ್ತಿಯೋ ಅಲ್ಲ, ದೇವರ ಕೃಪೆ. ನಿಮ್ಮ ಜೀವಿತದಲ್ಲಿ ಕೂಡ ಹಿಂತಿರುಗಿ ನೋಡಿರಿ, ಎಷ್ಟು ಆಪತ್ತುಗಳು. ಕಾರು ಅಪಘಾತಗಳಿಂದ ತಪ್ಪಿಸಲ್ಪಟ್ಟಿರಿ, ಬಸ್ ಅಪಘಾತದಿಂದ, ಎಷ್ಟೋ ಅಪಾಯಗಳಿಂದ ನೀವು ಕಾಪಾಡಲ್ಪಟ್ಟಿದ್ದೀರಿ. ದುಷ್ಟ ಮನುಷ್ಯರ ಕೈಯಿಂದ ಕಾಪಾಡಲ್ಪಟ್ಟಿರಿ. ದೇವರಿಗೆ ನೀವು ವಂದನೆ ಹೇಳಿರಿ. ನೀವು ನಂಬಿರಿ, ದೇವರೇ ನೀವು ನನ್ನನ್ನು ಕಾಪಾಡುವ ದೇವರು, ನನ್ನ ಕುಟುಂಬವನ್ನು ಕಾಪಾಡುವ ದೇವರು, ಎಲ್ಲಾ ಕೇಡುಗಳಿಗೂ ನನ್ನನ್ನು ತಪ್ಪಿಸಿ ಕಾಪಾಡುವಿರಿ. ಆದ್ದರಿಂದ ಭಯಪಡುವುದಿಲ್ಲ ಎಂದು ಧೈರ್ಯವಾಗಿ ಇರಿ. ಪ್ರಯಾಣ ಮಾಡುವಾಗ, ಎಲ್ಲಿಗೆ ಹೋಗುವಾಗ ಕೂಡ ದೇವರೇ ನನ್ನನ್ನು ಕಾಪಾಡುವಂತೆ ನೀವು ಸಂಗಡ ಇದ್ದೀರಿ. ಸ್ತೋತ್ರ. ನಿಮ್ಮ ಜೊತೆಗೆ ನಾನು ಹೋಗುತ್ತಾ ಇದ್ದೇನೆಂಬುದಾಗಿ ಹೇಳಿ ಸ್ತುತಿಸಿ ಹೋಗಿರಿ. ನೀವು ಸಂತೋಷವಾಗಿ ಸುರಕ್ಷಿತವಾಗಿ ಹಿಂತಿರುಗಿ ಬರುವಿರಿ. ದೇವರನ್ನು ನೋಡಿ ಹೇಳುವಿರಾ, ದೇವರೇ ನೀವು ನನ್ನನ್ನು ಕಾಪಾಡುವಂತ ದೇವರು, ನಾನು ಹೋಗುವಾಗ ಬರುವಾಗ, ಹಗಲು ರಾತ್ರಿ ಎಲ್ಲಾ ಪರಿಸ್ಥಿತಿಯಲ್ಲೂ ಕಾಪಾಡುವಂತ ದೇವರು. ಆದ್ದರಿಂದ ಇದರ ಕುರಿತು ನಾನು ಭಯಪಡುವುದಿಲ್ಲ. ನೀವು ನನ್ನ ಸಂಗಡ ಇದ್ದರೆ ಸಾಕಪ್ಪ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.